ನಮಸ್ಕಾರ. ರಾತ್ರಿ ಹಾಸಿಗೆ ಮೇಲೆ ಮಲ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನೋಡಿದಾಗ ಪ್ರಾಣ ಹೋಗುವ ಏಕೈಕ ರಾಶಿ ನಕ್ಷತ್ರದವರು ಯಾರ್ಯಾರು? ವಿಡಿಯೋ ಪೂರ್ತಿ ನೋಡಿ, ಗೊತ್ತಾಗ್ತಾ ಹೋಗುತ್ತೆ ಯಾವ ರಾಶಿ ನಕ್ಷತ್ರದವರು ಅಂತ, ಯಾವ ರಾಶಿಯವರು ಅಂತ ಗೊತ್ತಾಗುತ್ತೆ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಹೇಳ್ತೀನಿ ಯಾವ ರಾಶಿಯವರು ಅಂತ. ಈ ಮನುಷ್ಯ ಎಲ್ಲವನ್ನ ಅಪೇಕ್ಷೆ ಮಾಡ್ತಾನೆ, ಬಯಸ್ತಾನೆ ಭಗವಂತನಿಂದ. ಆರೋಗ್ಯ ಕೊಡು, ನನಗೆ ಆಸ್ತಿ ಕೊಡು, ಆಸ್ತಿ ಅಂತಸ್ತು ಕೊಡು, ಕೋಟಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡ್ಡು ಕೊಡು, ಒಳ್ಳೆ ಹೆಂಡತಿ ಸಿಗಬೇಕು, ಒಳ್ಳೆ ಗಂಡ ಸಿಗಬೇಕು, ಒಳ್ಳೆ ಮಕ್ಕಳಾಗಬೇಕು, ಒಳ್ಳೆ ಅತ್ತೆ ಮಾವ ಸಿಗಬೇಕು, ಒಳ್ಳೆ ತಂದೆ ತಾಯಿ ಸಿಗಬೇಕು, ಅದು ಬೇಕು, ಇದು ಬೇಕು, ಕಂಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು, ನೋಡಿದ್ದೆಲ್ಲ ಬೇಕು ಅಂತ ಸರ್ವೇ ಸಾಮಾನ್ಯ ಮನುಷ್ಯ. ಇದು ಕಲಿಯುಗ ಅಂದರೆ ಅರ್ಥದ ಯುಗ. ಅರ್ಥ ಅಂತಂದರೆ ದುಡ್ಡಿನ ಯುಗ, ಆಸೆ ಆಕಾಂಕ್ಷಿಗಳ ಯುಗ. ಕೃಷ್ಣ ಪರಮಾತ್ಮನೇ ಹೇಳ್ಬಿಟ್ಟಿದ್ದಾನೆ, ಆಸೆ ಆಕಾಂಕ್ಷಿಗಳ ಅಂತ ಒಂದು ಯುಗ. ಕಂಡಿದ್ದೆಲ್ಲ ಬೇಕು, ನೋಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು. ದುಡ್ಡು ಬೇಕು, ಕಾರ್ ಬೇಕು, ಐಷಾರಾಮಿ ಜೀವನ ಬೇಕು, ಲೈಫಲ್ಲಿ ಸೆಟ್ಲಾಗಬೇಕು, ಲೈಫ್ನ ಎಂಜಾಯ್ ಮಾಡಬೇಕು, ಆರೋಗ್ಯ ಬೇಕು, ದುಡ್ಡು ಬೇಕು, ಐಷಾರಾಮಿ ಜೀವನ ಬೇಕು, ಬಂಗಾರ ಬೇಕು, ಒಡವೆ ವಸ್ತ್ರ ಬೇಕು. ಎಷ್ಟಿದ್ರೂ ಸಾಲದು, ಇನ್ನೂ ಬೇಕು, ಇನ್ನೂ ಬೇಕು. ಇನ್ನು ಸ್ವಲ್ಪ ಬಂದಿದ್ದರೆ ವ್ಯಾಪಾರದಲ್ಲಿ ಬಿಸ್ನೆಸ್ಸಲ್ಲಿ ಚೆನ್ನಾಗಿ ಆಗ್ತಿದೆ, ಇನ್ನೂ ಒಂದು ಸ್ವಲ್ಪ ಆಗಬೇಕಾಯ್ತು, ಆಗಿಬಿಟ್ರೆ ಆರಾಮಾಗಿರ್ಬೋದು. ಜಾಬ್ ಸಿಕ್ಬಿಟ್ರೆ ಸಾಕು ಅಂತೀವಿ, ಗೋರ್ಮೆಂಟ್ ಜಾಬ್ ಸಿಕ್ಕಾದ್ಮೇಲೆ ಸ್ವಲ್ಪ ವರ್ಷ ಆಗ್ತಿದ್ದಂಗೆ ಅಯ್ಯೋ ಸಾಕಾಗ್ಬಿಟ್ಟೈತಪ್ಪ ಗೋರ್ಮೆಂಟ್ ಜಾಬು, ರಿಟೈರ್ಡ್ ಆಗಿಬಿಟ್ರೆ ಸಾಕು, ಪೆನ್ಷನ್ ಬರುತ್ತೆ, ಆರಾಮಾಗೆ 2 ಮನೆ ಕಟ್ಸ್ಕೊಂಡಿರ್ತೀನಿ, ನೆಮ್ಮದಿಗಿರ್ಬೋದು ಅಂತಾರೆ. ಹಿಂಗೆ ಬಿಸ್ನೆಸ್ಸಲ್ಲಿ ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಆದಮೇಲೆ ಇನ್ನೂ ಮಾಡಬೇಕು. 1 ಕೋಟಿ ಇರೋನು 10 ಕೋಟಿ, 10 ಕೋಟಿ ಇರೋನು 50 ಕೋಟಿ, 50 ಕೋಟಿ ಇರೋರು 100 ಕೋಟಿ, 100 ಕೋಟಿ ಇರೋರು 500 ಕೋಟಿ ಮಾಡಬೇಕು, 500 ಕೋಟಿ ಇರೋರು 1000 ಕೋಟಿ ಮಾಡಬೇಕು ಅಂತ. 1 ಲಕ್ಷ ಬರೋನಿಗೆ ಇನ್ನೊಂದು 3 ಲಕ್ಷ ಸಂಬಳ ಬಂದಿದ್ರೆ, 5 ಲಕ್ಷ ಸಂಬಳ ಬಂದಿದ್ರೆ, 10 ಲಕ್ಷ ಸಂಬಳ ಬಂದಿದ್ರೆ ಅಂತ. 10,000 20,000 ದುಡಿಯೋನು ನನಗೊಂದು 50,000 60,000 ಬಂದಿದ್ರಿ ಅಂತಾನೆ. 30-40 ಸಾವಿರ ದುಡಿಯೋನು 1 ಲಕ್ಷ 1.5 ಲಕ್ಷ ಸಂಬಳ ಬಂದಿದ್ರಿ ಅಂತ ಕೇಳ್ತಾನೆ. ಇದು ತಪ್ಪು ಅನ್ನಲ್ಲ, ಇದು ಸರ್ವೇ ಸಾಮಾನ್ಯ. ಮನುಷ್ಯನಿಗೆ ಈ ಕಲಿಯುಗದಲ್ಲಿ ಆಸೆ ಆಕಾಂಕ್ಷೆಗಳು ಪ್ರತಿಯೊಂದು ಕೊಂಡ್ಕೊಬೇಕು. ಯಾವುದು ಫ್ರೀ ಬರಲ್ಲಲ್ವ, ಸೊ ಎಲ್ಲವೂ ಕೊಂಡ್ಕೊಬೇಕು. ಸೊ ಎಲ್ಲದೂ ಬೇಕು ಅಂತಂದರೆ ನಮಗೆ ನೋಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು, ಕಂಡಿದ್ದೆಲ್ಲ ಬೇಕು ಅಂತಂದರೆ ದುಡ್ಡು ಬೇಕು. ಸೊ ದುಡ್ಡು ಇಲ್ಲ ಅಂತಂದರೆ ಹಠ ಬಂದು. ಸೊ ಪ್ರತಿಯೊಬ್ಬ ಮನುಷ್ಯನು ಎಲ್ಲರೂ ಅಷ್ಟೇ, ಅದು ಬೇಕು ಇದು ಬೇಕು ಅಂತೀವಿ. ಬಟ್ ನಮಗೆ ಕುಂತಿದ್ದ ಜಾಗದಲ್ಲೇ, ನಿಂತಿದ್ದ ಜಾಗದಲ್ಲೇ, ಮಲಗಿದ ಜಾಗದಲ್ಲೇ ರಾತ್ರಿ ಮಲ್ಕೊಂಡ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮದು ಪ್ರಾಣ ಪಕ್ಷಿ ಆರೋಗಿರ್ಬೇಕಪ್ಪ ಅಂತ ಕೇಳ್ಕೊಳ್ಳೋದು ಭಾಳ ಕಡಿಮೆ. ಒಂದು 100ಕ್ಕೆ 2%, ಬೇಡ ಒಂದು 3%, ಬೇಡ 5% ಜನ, ಇಷ್ಟೇ. 100ಕ್ಕೆ ಒಂದು ಮ್ಯಾಕ್ಸಿಮಮ್ ಅಂದರೆ 5% ಆಫ್ ದಿ ಪೀಪಲ್ಸ್ ಈ ಒಂದು ಮುಪ್ಪಿನ ಕಾಲದಲ್ಲಿ, ಅಥವಾ ಯಾವಾಗಲೇ ಹೋಗಲಿ ನಮ್ಮ ಜೀವ ಇದು ಭಗವಂತಂದು, ಹುಟ್ಟಿಸಿರೋದು ಭಗವಂತ. ಮರಣ ಪ್ರಾಣ ಪಕ್ಷಿ ಆರೋಗೋದು ಅದು ಭಗವಂತನ ಕೈನಲ್ಲೇ, ಇನ್ ಬಿಟ್ವೀನಲ್ಲಿರೋದು ನಮ್ಮ ಕೈನಲ್ಲಿ. ಈ ಹುಟ್ಟು ಮತ್ತು ಸಾವು ನಡುವೆ ನಾವು ಹೆಂಗೆ ಬದುಕ್ತೀವಿ ಜೀವನ ನಮ್ಮ ಆಯ್ಕೆಗಳ ಮೇಲೆ ನಿಂತಿರುತ್ತೆ. ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆಗಳು, ಕಾಮನ್ ಸೆನ್ಸ್, ಸಿಕ್ಸ್ತ್ ಸೆನ್ಸ್, ಲೈಫ್ ಸ್ಟೈಲು ಮತ್ತು ಆಸೆ ಆಕಾಂಕ್ಷೆಗಳು. ಎಷ್ಟು ಆಸೆ ದುರಾಸೆ ದುಪ್ಪಟ್ಟು ಮಾಡ್ತೀವೋ ಅಷ್ಟು ಹುಚ್ಚಾಟಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಾವೆಷ್ಟು ಆಸೆ ಆಕಾಂಕ್ಷೆಗಳು ಎಷ್ಟು ಕಡಿಮೆ ಮಾಡ್ಕೊತೀವೋ ಅಷ್ಟು ಜೀವನ ಚೆನ್ನಾಗಿರುತ್ತೆ. ಬಟ್ ಎಸ್ಪೆಷಲಿ ಈ ರಾತ್ರಿ ಮಲ್ಕೊಂಡಿದ್ದಾಗ ಬೆಳಿಗ್ಗೆ ಎದ್ದ ತಕ್ಷಣ ಕುಟುಂಬದವರು ನೋಡಿದರೆ ಅವಲೇ ಪ್ರಾಣ ಪಕ್ಷಿ ಆರೋಗುವಂಥ ರಾಶಿ ನಕ್ಷತ್ರದವರು ಯಾರ್ಯಾರಪ್ಪ ಅಂತಂದರೆ ಲೋ 1% ಆಫ್ ದಿ ಪೀಪಲ್ಸ್ ಅಷ್ಟೇ. 1% ಈ ಮೇಷರಾಶಿಯವರು ಅಥವಾ ತುಲಾರಾಶಿಯವರು ಅಥವಾ ಕುಂಭರಾಶಿಯವರು, 1% ಆಫ್ ದಿ ಪೀಪಲ್ಸ್ ಅಷ್ಟೇ. ಇದನ್ನು ನಾವು ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾಗ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಪ್ರಾಣ ಹೋಗಬೇಕಪ್ಪ ಅಂತಂದರೆ ಎಲ್ಲ ರಾಶಿ ನಕ್ಷತ್ರದವರೆಗೂ
ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಭಗವಂತನಿಗೆ ಇದೊಂದು ಅಪ್ಲಿಕೇಶನ್ ಹಾಕಲೇಬೇಕು. ಇದೇ ಮಂತ್ರ, ಇದೇ ಸ್ತೋತ್ರ, ಇದೇ ಪೂಜೆ ಎಲ್ಲ ಇದೇನೆ. ಬೆಳಗ್ಗೆ ಎದ್ದ ತಕ್ಷಣ ಭಗವಂತನ ಸ್ಮರಣೆ ಮಾಡ್ತಾ ಕುಂತಿದ್ದ ಜಾಗದಲ್ಲಿ, ನಿಂತಿದ್ದ ಜಾಗದಲ್ಲಿ, ಮಲಗಿದ್ದ ಜಾಗದಲ್ಲಿ ಇನ್ನೊಬ್ಬರಿಗೆ ನೋವು ಕೊಡದಲೇ, ಇನ್ನೊಬ್ಬರಿಗೆ ನಾವು ತೊಂದರೆ ಕೊಡದಲೇ, ಹಾಸಿಗೆಗಿಡಿದು ಸಾಯೋ ಬದಲು ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಪ್ರಾಣ ಪಕ್ಷಿ ಆರೋಗಿರ್ಬೇಕಪ್ಪ ಅಂತ ಪ್ರತಿದಿನ ಇದನ್ನು ಕೇಳ್ತಾ ಬರಬೇಕು ಭಗವಂತನಿಗೆ. ಭಗವಂತನ ಆಶೀರ್ವಾದ ಇತ್ತು ಅಂತಂದರೆ ಕುಂತಿದ್ದ ಜಾಗದಲ್ಲಿ, ನಿಂತಿದ್ದ ಜಾಗದಲ್ಲಿ, ಮಲಗಿದ್ದ ಜಾಗದಲ್ಲಿ ಪ್ರಾಣ ಪಕ್ಷಿ ಆರೋಗುತ್ತೆ. ಇದಕ್ಕಿಂತ ಉತ್ತಮ ಸಾವು ಇನ್ಯಾವುದೂ ಇಲ್ಲ. ಇದೇ ಮನುಷ್ಯನ ಒಂದು ಅದ್ಭುತವಾದ ಸಾವು. ಏಕೆಂದರೆ ಇಂಥ ಒಂದು ಸಾವು ಯಾವ ವ್ಯಕ್ತಿಗೆ ಬಂದಿರುತ್ತೋ ಆ ವ್ಯಕ್ತಿ ಭಾಳ ಪುಣ್ಯ ಮಾಡಿರುತ್ತಾನೆ. ನೋಡ್ತಾ ನೋಡ್ತಾ ಪ್ರಾಣ ಪಕ್ಷಿ ಆರೋಗ್ಬಿಟ್ಟಿರುತ್ತೆ. ಮನೆಯಲ್ಲಿ ಕೂತು ಚೇರ್ ಮೇಲೆ ಕುಂತಿರೋ ರಂಗೆ ಪ್ರಾಣ ಪಕ್ಷಿ ಆರೋಗಿರುತ್ತೆ. ಮತ್ತು ಮನೆಯಲ್ಲಿ ಹಾಸಿಗೆ ಮೇಲೆ ಮಲ್ಕೊಂಡಿರೋರು ಬೆಳಿಗ್ಗೆ ಎದ್ದ ತಕ್ಷಣ ಪ್ರಾಣ ಪಕ್ಷಿ ಆರೋಗ್ಬಿಟ್ಟಿರುತ್ತೆ. ಈ ರೀತಿ ಭಗವಂತನಿಗೆ ಪ್ರತಿದಿನ ಕೇಳಿಕೊಂಡಾಗ ಖಂಡಿತವಾಗ್ಲೂ ಕರ್ಮ ಯಾರನ್ನೂ ಬಿಡಲ್ಲ. ಮಾಡಿದ ಕರ್ಮ ಅನುಭವಿಸ್ಲೇಬೇಕು. ವಿಧಿ ಕರ್ಮದ ಮುಂದೆ ಯಾರೂ ದೊಡ್ಡರಲ್ಲ. ಬಟ್ ನಾವು ಏನೇನು ಕರ್ಮಗಳು ಮಾಡಿರ್ತೀವೋ ಅದನ್ನು ಅನುಭವಿಸ್ಲೇಬೇಕು. ಬಟ್ ಇದನ್ನು ಪ್ರತಿದಿನ ಭಗವಂತನಿಗೆ ಕೇಳ್ತಾ ಬಂದರೆ ಖಂಡಿತವಾಗ್ಲೂ ಭಗವಂತನ ಆಶೀರ್ವಾದ ಅಂತೂ ಯಾರಿಗೆ ಸಿಗುತ್ತೋ ಅವ್ರಿಗೆ ಪುಣ್ಯವಂತರು. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.